ಸದ್ರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇತ್ತೀಚೆಗೆ ಥಗ್ ಲೈಫ್ ಅನ್ನೋ ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಕಮಲ್ ಹಾಸನ್ ಅವರು ಪ್ರೆಸ್ ಮೀಟಿಂಗ್ ಇಟ್ಟಿದ್ರು. ಸೊ ವಿಷಯ ಏನೋ ಡಿಲೇ ಮಾಡೋವಂಥದ್ದು ಏನಿಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಏನಂತಂದರೆ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಕನ್ನಡ ನಾಡಿನ ಬಗ್ಗೆ, ಕನ್ನಡಾಂಬೆಯ ಬಗ್ಗೆ ಒಂದು ಮಾತನ್ನ, ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ತಮಿಳಿನಿಂದ ಕನ್ನಡ ಹುಟ್ಕೊಂತು ಅಂತೇಳಿ ಯಾರೋ ಬುದ್ಧಿವಂತರು ಕಮಲ್ ಹಾಸನ್ ಅವ್ರಿಗೆ ಹೇಳಿದಾರಂತೆ. ಸೊ 60 ವರ್ಷದ ಮೇಲೆ ಆಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ ಕಮಲ್ ಹಾಸನ್ ಅವ್ರಿಗೆ. ಏನು ಮಾತಾಡ್ತೀವಿ ಅನ್ನೋದು ಪಾಪ ಅಷ್ಟು ತಲೆಯಲ್ಲಿ ಇರ್ಲಿಕ್ಕಿಲ್ಲ. ಆದರೂ ಇಂಥವ್ರ ಕೈಲಿ ಸಿನಿಮಾ ಮಾಡಿಸ್ತಾ ಇದಾರಲ್ಲ, ಅವ್ರು ಗ್ರೇಟ್ ಪರ್ಸನ್ಸ್ ಅವರೆಲ್ಲ ಡೈರೆಕ್ಟರ್. ಯಾಕಂದ್ರೆ ಇಷ್ಟು ಮರುವಿರುವಂಥ ವ್ಯಕ್ತಿಗೆ ಇಷ್ಟೊಂದು ದೊಡ್ಡತನ ಇರೋಂಥ ಒಬ್ಬ ಕಲಾವಿದನ್ನ ಕರ್ಕೊಂಡು ಒಂದು ಸಿನಿಮಾ ಮಾಡ್ತಾವ್ರಲ್ಲ ಇವಾಗಲೂ ಆಫ್ಟರ್ 60. ಅವ್ರು ಆಫ್ಟರ್ 60 ಆದಮೇಲೆ, ವಯಸ್ಸಾದ್ಮೇಲೆ ಸ್ವಲ್ಪ ಚಿಕ್ಕ ಮಕ್ಕಳು ಬುದ್ಧಿ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೂ ಎಲ್ಲ ನೋಡ್ಕೊಂಡು ಮಾತಾಡಬೇಕು ಅನ್ನೋದಾದ್ರೆ. ಅಷ್ಟು ಬುದ್ಧಿ ಇರುವಂಥ ವ್ಯಕ್ತಿ ಆಗಿದ್ರೆ ತನ್ನ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಥಗ್ ಲೈಫ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ, ನಾವು ಎಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದೀವಿ, ನಮ್ಮ ಎದುರುಗಡೆ ಯಾರು ಬಂದಿದ್ರು, ಶಿವರಾಜ್ ಕುಮಾರ್ ಅವ್ರನ್ನ ಕರ್ಸಿದೀವಿ, ಅವ್ರ ಮುಂದೆ ನಾವು ಹೇಗೆ ಮಾತಾಡಬೇಕು ಅಂದರೆ, ಮೊದಲೆಲ್ಲ ನೋಡಿ ಒಬ್ರಲ್ಲೇ ಒಬ್ರು ಇದೇನಾಗ್ಬಿಟ್ಟಿದೆ ಅಂದರೆ, ಯಾರಾದರೂ ಒಬ್ರು ಒಂದ್ಸರಿ ಆಂಧ್ರದಿಂದ ಕರ್ನಾಟಕದ ಬಗ್ಗೆ, ಕನ್ನಡ ಕಲಾವಿದ್ರ ಬಗ್ಗೆ ಒಂದ್ಸರಿ ಆಂಧ್ರದಿಂದ ಮಾತಾಡ್ತಾನೆ, ಒಂದ್ಸರಿ ತಮಿಳ್ನಾಡು ಅವ್ರು ಮಾತಾಡ್ತಾನೆ, ಒಂದ್ಸರಿ ಯಾರ ಬಾಲಿವುಡ್ ಅವ್ರು ಮಾತಾಡ್ತಾನೆ. ಎಲ್ರ ಕೈಯಲ್ಲಿ ಸಿಗಾಕೊಂಡು ಕನ್ನಡ ಭಾಷೆ, ಕಲಾವಿದರು ಇವರೆಲ್ಲ ಹಿಂಗೆ ರುಬ್ತಾ ಇದಾರಂತೆ. ಏನು ಅವ್ರು ಬಂದಿರೋ ಕರ್ಮ ಏನು? ಇವ್ರು ಮಾರ್ಕೆಟಿಂಗ್ಗೋಸ್ಕರ ಬಂದು ಇವ್ರು ಏನು ಅಂದಂಗೆ ಅಂದು ಇವ್ರಿಗೆ ದುಡ್ಡು ಮಾಡ್ಕೊಡಕ್ಕೆ ಕರ್ನಾಟಕನೇ ಬೇಕಾ? ನಿಮ್ಗೆ ಅಷ್ಟು ಯೋಗ್ಯತೆ ಇದ್ರೆ ನೀವು ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗ್ರಯ್ಯ, ಇಲ್ಲಿ ಯಾಕೆ ಬರಬೇಕು? ನಾನು ಒಪ್ಕೋತೀನಿ, ನಮ್ಮ ಹೀರೋಗಳನ್ನು ಹೋಗ್ತಾರೆ ಅಲ್ಲಿ. ನಮ್ಮ ಹೀರೋಗಳು ಹೋದ್ರೆ ಪ್ರತಿಯೊಬ್ಬರೂ ಮರ್ಯಾದೆ ರೀತಿಯಿಂದ ಮರ್ಯಾದೆ ಕೊಟ್ಟು, ಆಯಾ ಭಾಷೆಗೆ ಮರ್ಯಾದೆ ಕೊಟ್ಟು, ಆ ಭಾಷೆನ ಮಾತಾಡೋ ಒಂದೆರಡು ಮಾತಾಡಿ ಅವ್ರಿಗೆ ಖುಷಿ ಪಡಿಸುವಂಥ ಕೆಲಸ ಮಾಡ್ತಾರೆ. ತಮಿಳಿಗರಿಗೆ ಅಥವಾ ಆಂಧ್ರದವ್ರಿಗೆ ಅಲ್ಲಿಗೆ ಹೋದರೆ ಅವ್ರದ್ದೇ ಆದಂಥ ಭಾಷೆಯಲ್ಲಿ ಅವರಿಗೆ ಅಟ್ರಾಕ್ಷನ್ ಮಾಡುವಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು, ಈ ಥರ ಲೂಸ್ ಆಗಿ ಏನು ಬೇಕಂಗೆ ಸ್ಟೇಟ್ಮೆಂಟ್ ಖಂಡಿತವಾಗ್ಲೂ ಕೊಡೋದಿಲ್ಲ. ನಾವು ಭಾಷೆ ಬರಲಿಲ್ಲ ಅಂತಂದ್ರೂ ಅವ್ರ ಭಾಷೆಯಲ್ಲಿ ಅಟ್ಲೀಸ್ಟ್ ನಾವು ಮಾತಾಡೋಕೆ ಪ್ರಯತ್ನ ಪಡ್ತೀವಿ. ಅವ್ರಿಗೆ ಯಾರಿಗೂ ಅದು ಅವಶ್ಯಕತೆನೇ ಇಲ್ಲ. ಎಷ್ಟು ಜನ ಸಿನಿಮಾಗಳು ಬಂದಿದ್ದಾವೆ, ಪ್ಯಾನ್ ಇಂಡಿಯಾ ಸಿನಿಮಾಗಳು. ಒಬ್ಬನಾದ್ರೂ ಹಂಗಾದ್ರೆ ಬಂದು ಕನ್ನಡ ಮಾತಾಡುವಂಥ ಪ್ರಯತ್ನ ಮಾಡಿದಾರ? ಎಷ್ಟು ಜನ ಮಾಡಿದಾರ? ಅವ್ರಿಗೆ ಅವಶ್ಯಕತೆ ಇಲ್ಲ. ಇದೇ ಪುಷ್ಪ ಸಿನಿಮಾನೇ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕಾದ್ರೆ ತೆಲುಗುನೇ ಮಾತಾಡಿ ಹೋಗ್ತಾನೆ. ಅದೇ ಅಲ್ಲು ಅರ್ಜುನ್ ತಮಿಳ್ನಾಡಿಗೆ ಹೋದ್ರೆ ತಮಿಳ್ ಮಾತಾಡಿ ಅವ್ರನ್ನ ಪ್ರೇಕ್ಷಕರನ್ನ ಸೆಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅಂದ್ರೆ ಕರ್ನಾಟಕ ಅಂತ ಇವ್ರ ದೃಷ್ಟಿಲಿ ಏನು? ಕನ್ನಡ ಬೆಳೆದಿದ್ದು, ಕನ್ನಡ ಬಂದಿದ್ದು ತಮಿಳ್ನಿಂದ ಅಂತ ಕಮಲ್ ಹಾಸನ್ ಅವ್ರು ಹೇಳ್ತಾ ಇದ್ರು. ಅವ್ರು ತುಂಬಾ ದೊಡ್ಡ ಕಲಾವಿದರು. ಅವರ ಕಲಾವಿದರು ಆಗಿರಬಹುದು, ಅವರ ಆಕ್ಟಿಂಗು ಅದ್ರ ಬಗ್ಗೆ ನೀವು 1% ಮಾತಾಡ್ತಾ ಇಲ್ಲ. ಅವ್ರು ಫ್ಯಾಂಟಾಸ್ಟಿಕ್ ಆಕ್ಟರ್, ಫ್ಯಾಬುಲಸ್. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರಿಗೆ ಯಾವುದೇ ಸ್ಥಾನದಲ್ಲಿದ್ರೂ ಕೂಡ ನಾಡು ನುಡಿ ಭಾಷೆ ಅಂತ ಬಂದಾಗ ನ್ಯಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ. ಹೆಂಗೋ ಮನ್ಸು ಬಂದಂಗೆಲ್ಲ ಸುಮ್ಮನೆ ಮಾತಾಡಂಗಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಒಬ್ಬ ರಿಪೋರ್ಟರ್ ಕೇಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ, ಇಲ್ಲ ಕರ್ನಾಟಕದಲ್ಲಿ ನೀವು ಕನ್ನಡಿಗರಿದ್ದು ಕನ್ನಡ ಭಾಷೆ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ರಿ, ಅದಕ್ಕೋಸ್ಕರ ಕನ್ನಡಿಗರೆಲ್ಲ ರಿಯಾಕ್ಟ್ ಆಗಿದ್ದಾರೆ, ಸೊ ನೀವು ಕ್ಷಮೆ ಕೇಳಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಅಂದಾಗ ಮತ್ತೆ ಕೊಬ್ಬಿನಿಂದ ಮಾತಾಡ್ತಾರೆ ಈ ವ್ಯಕ್ತಿ. ಯಾರು? ಕಮಲ್ ಹಾಸನ್. ಏನಂತ? ಇಲ್ಲ, ನಾನು ಕ್ಷಮೆ ಕೇಳಲ್ಲ, ಯಾಕಂತಂದ್ರೆ ನಾನು ಕ್ಷಮೆ ಕೇಳೋ ತರ ನಾನು ಏನು ಮಾತಾಡಿಲ್ವಲ್ಲ, ನಾನು ಪ್ರೀತಿಯಿಂದ ಹೇಳ್ದೆ ಅಂತಾರೆ. ಈಗ ನಾವು ಪ್ರೀತಿಯಿಂದ ಹೇಳ್ತೀನಿ, ಪ್ರೀತಿಯಿಂದ ಬಂದು ಕಮಲ್ ಹಾಸನ್ ಅವರೇ ನಿಮ್ಮ ಮುಖಕ್ಕೆ ಕ್ಯಾಕರ್ಸಿ ಫು ಅಂತ ಉಗಿದ್ರೆ ಊಸ್ಕೊಂಡ್ಬಿಡ್ತೀರಾ? ಪ್ರೀತಿಯಿಂದ ಬಂದು ನಿಮ್ಗೆ ಯಾರಾದ್ರೂ ಹಿಂಗೆ ಟಣ್ ಅಂತ ಹಿಂಗೆ ತಲೆ ಹೊಡೆದ್ರೆ ಹೊಡ್ಸ್ಕೊತೀರಾ? ಪ್ರೀತಿಯಿಂದ ಅಲ್ವಾ ಮಾಡೋದು? ಉಗಿಬೋದಲ್ವಾ ಪ್ರೀತಿಯಿಂದ? ಪ್ರೀತಿಯಿಂದ ಬಂದು ಯಾರೋ ಒಬ್ರು ಬಂದು ಎಗರ್ಸ್ ಒದ್ಬಿಟ್ರು ಒದಿಸ್ಕೊಂಡ್ಬಿಡ್ತಾರ? ಒದಿಸ್ಕೊಳ್ಳಲ್ಲ, ರೇಟ್ ಹಾಕ್ತಾರೆ. ಯಾವ್ದ್ರಲ್ಲಿ ಪ್ರೀತಿ ತೋರಿಸ್ಬೇಕು, ಯಾವ್ದ್ರಲ್ಲಿ ಇಲ್ಲ? ಒಂದು ಕನಿಷ್ಠ ಸೌಜನ್ಯ. ತಮಿಳ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಲ್ರಿ ಸ್ವಾಮಿ, ನಿಮ್ಮ ತಮಿಳಿಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಸ್ವಾಮಿ? ನಮ್ಮ ಕನ್ನಡಕ್ಕೆ ಎಷ್ಟು ಬಂದಿದೆ ಸ್ವಾಮಿ ಜ್ಞಾನಪೀಠ ಪ್ರಶಸ್ತಿ? 8 ಪ್ರಶಸ್ತಿಗಳು ಬಂದಿದ್ದಾವೆ. ಕುವೆಂಪು ಅವರಿಂದ ಹಿಡ್ಕೊಂಡು ಇವತ್ತಿನ ಕಂಬಾರರುಗಳು, ಚಂದ್ರಶೇಖರ್ ಕಂಬಾರ್ ಅವ್ರ ತನಕ 8 ಪ್ರಶಸ್ತಿ ಬಂದಿದೆ, ಜ್ಞಾನಪೀಠ ಪ್ರಶಸ್ತಿ. ತೋರಿಸಿ ತಮಿಳಲ್ಲಿ. ನೀವು ನಾವು ಚೆಕ್ ಮಾಡಿದ, ನಮ್ಗೆ ಏನ್ ಗೊತ್ತಾ, ಮೂಲತಃ ಚೆಕ್ ಮಾಡಿದ್ರೆ 2,500 ವರ್ಷಗಳ ಹಿಂದೆ ಕನ್ನಡ ಮಾತಾಡ್ಬೇಕಾದ್ರೆ ಅದಕ್ಕೆ ಲಿಪಿ, ಕನ್ನಡದ ಲಿಪಿ ತಗೊಂಡು ತಮಿಳ್ ಸ್ಟಾರ್ಟ್ ಮಾಡಿದ್ರು. ABCD ಕಲಿತಾ ಇದ್ರು ಅವಾಗ.
ಅವಾಗ ಗೂಗಲ್ ಸರ್ಚ್ ಮಾಡಿ ನೋಡಿ ನಿಮ್ಗೆ ಸಿಗತ್ತೆ. ಆದ್ರೆ ಎಲ್ಲೋ ಒಂದು ನಿಂತ್ಕೊಂಡು ಹಂಗೆ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಡೋದು, ಏನ್ ಮಾತಾಡ್ತಾ ಇದೀನಿ ಹಂಗೆ ಹಿಂಗೆ ಅನ್ನತ್ತಾನ. ಏನು ಬಿಲ್ಡಪ್ ಸ್ವಾಮಿ, ನಿಮ್ದು ಕಥೆ ಮುಗಿದೋಗಿದೆ, ಬಿಲ್ಡಪ್ ಕೊಡೋ ಅವಶ್ಯಕತೆ ಇಲ್ಲ. ಆ ಮರ್ಯಾದೆನ ಉಳಿಸ್ಕೊಂಡೋಗಿ ಸಾಕು. ಇದೇ ಕನ್ನಡ ಭಾಷೆ, ಇದೇ ಕನ್ನಡ ನಾಡಿನಿಂದ ನೀವು ಹೀರೋ ಆಗಿ ನೀವು ಹೊರಹೊಮ್ಮಿದ್ದು ಕಮಲ್ ಹಾಸನ್ ಅವರು. ಆ ರೆಸ್ಪೆಕ್ಟ್ ಇರ್ಲಿ ನಿಮಗೆ, ಇಟ್ಕೊಳ್ಳಿ ಅದನ್ನ. ವಯಸ್ಸಾಗಿದೆ, ಹೆಂಗಿರ್ಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಳ್ರಿ. ಇಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಪ್ರಮೋಷನ್ ಮಾಡಿಸ್ಕೊತಾರಲ್ಲ, ಇಂಥವ್ರು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಬೇಜಾರಾಗಿದ್ದೇನಪ್ಪ ಅಂತಂದ್ರೆ, ಶಿವರಾಜ್ ಕುಮಾರ್ ಅವರು ಈ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಎದುರುಗಡೆನೆ ಕೂತಿರ್ತಾರೆ. ಹಂಗಾರೆ ಒಂದು ಮಾತು ಕೇಳ್ಬೋದಿತ್ತಲ್ಲ, ಯಾಕೆ ಸರ್ ಈ ಥರ ಮಾತಾಡಿದ್ರಿ, ಅಥವಾ ಫಂಕ್ಷನ್ ಇಂದ ಎದ್ದು ಬಂದ್ಬಿಡ್ಬೋದಿತ್ತು, ಅವಮಾನ ಮಾಡ್ತಾ ಇದ್ದೀರಲ್ಲ ಅಂತೇಳಿ. ಅವರು ಹೋದ್ರು, ತಮಿಳಲ್ಲೇ ಮಾತಾಡಿದ್ರು, ಅವ್ರು ಖುಷಿ ಪಡಿಸಿದ್ರು, ನಾ ಅಭಿಮಾನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಅವ್ರಿಗೆ ಅಭಿಮಾನಿ ಆಗಿದ್ದೀರಾ ಅಂತೇಳಿ ಶಿವಣ್ಣ ನಮಗೆ ಯಾವ್ದು ಬೇಜಾರಿಲ್ಲ. ಶಿವರಾಜ್ ಕುಮಾರ್ ಅವ್ರ ಅಭಿಮಾನಿ ಅಂತೆ, ಅವ್ರ ಹಂಗಂತೆ, ಅವ್ರ ಪರ್ಸನಲ್ ಲೈಫ್, ಅವ್ರು ಯಾರನ್ನಾದ್ರೂ ಇನ್ಸ್ಪಿರೇಷನ್ ತಗೋಬಹುದು, ಯಾರನ್ನಾದ್ರೂ ಅಭಿಮಾನಿ, ಯಾರಿಗಾದ್ರೂ ಅಭಿಮಾನಿ ಆಗ್ಬೋದು, ಅದೆಲ್ಲ ಪ್ರಶ್ನೆ. ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಮಾತಾಡಿದಾಗ ನೀವು ಸುಮ್ಮನೆ ಇದ್ದಿದ್ದು ಇವರು ಎಷ್ಟು ಸರಿ ಅನ್ಸುತ್ತೆ. ನಾವು ಶಿವರಾಜ್ ಕುಮಾರ್ ಅವರಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಖಂಡಿತವಾಗ್ಲು. ಯಾಕಂತಂದ್ರೆ ಇವರು ಫ್ಯಾಮಿಲಿ ಬಂದು ರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದ ಬಂದಿರತಕ್ಕಂತ ಕುಡಿ ಇದು. ನಾವು ಅನ್ಕೋತಾ ಇದ್ವಿ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ಆ ಸ್ಥಾನ ತುಂಬಕ್ಕೆ ಶಿವಣ್ಣ ಅವ್ರು ಬರ್ತಾರೆ ಅಂತ ಹೇಳಿ ನಮ್ದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದೆಲ್ಲ ಸುಳ್ಳಾಗೋಯ್ತು. ಯಾಕಂದ್ರೆ ನಮ್ಮ ಭಾಷೆ ಬಗ್ಗೆ ಇಷ್ಟೆಲ್ಲ ಮಾತಾಡಾದ್ಮೇಲೆ ಸಲೀಸಾಗಿ ಬಿಟ್ಕೊಟ್ಟು ಏನೋ ಹೇಳ್ದಿರ ಬರ್ತಾರೆ ಅಂತಂದ್ರೆ, ಇವರು ನಮ್ಮ ಕನ್ನಡ ಇಂಡಸ್ಟ್ರಿನ ಹೆಂಗೆ ಇದು ಮಾಡ್ಕೊಳ್ಳೋದು, ಕನ್ನಡ ಭಾಷೆ ಹೆಂಗ್ ಇದು ಮಾಡ್ತಾರೆ, ಉಳಿಸ್ತಾರೆ. ಅಲ್ಲಿಂದ ಬಂದ್ಮೇಲೆ ಹೇಳ್ತಾರೆ ಶಿವರಾಜ್ ಕುಮಾರ್ ಅವರು, ಇಲ್ಲ ನಾನು ಅವ್ರ ಅಭಿಮಾನಿ, ನಾವು ಬಹಳ ಇನ್ಸ್ಪಿರೇಷನ್ ತಗೊಂಡಿದ್ದೆ, ಇಲ್ಲ ಅವರು ಸರಿ ಹೋಗ್ತಾರೆ, ಗೊತ್ತಾಗುತ್ತೆ ಅವ್ರಿಗೆ. ಅಲ್ಲ ರೀ ಶಿವರಾಜ್ ಕುಮಾರ್ ಸರ್, ನೀವು ಯಪ್ಪ ನಾನು ದೊಡ್ಡ ಅಭಿಮಾನಿ. ಇವತ್ತಾದ್ರೆ ಬೇಜಾರಾಗ್ತಾ ಇದೆ, ನಿಮ್ಮ ಮಾತು ಕೇಳಿ ಬೇಜಾರಾಗ್ತಾ ಇದೆ. ನೀವು ಇನ್ಸ್ಪಿರೇಷನ್ ಆಗಾದ್ರೂ ತಗೊಳ್ಳಿ, ಹೆಂಗಾದ್ರೂ ತಗೊಳ್ಳಿ ಸ್ವಾಮಿ, ಆದ್ರೆ ಕನ್ನಡ ಬಗ್ಗೆ ಮಾತಾಡಿದಾಗ ನೀವು ಯಾಕೆ ಸುಮ್ಮನೆ ಇದ್ರಿ? ಇದೇ ರಾಜ್ಕುಮಾರ್ ಅವರಾಗಿದ್ರೆ, ನಮ್ಮ ದರ್ಶನ್ ಅವರಾಗಿದ್ರೆ, ಆಮೇಲೆ ಅಪ್ಪು ಅವರಾಗಿದ್ರೆ, ಯಾರು ಇದ್ದಿದ್ರು ಎದ್ದು ಬಂದ್ಬಿಟ್ರು ಅವರನ್ನು. ಆವಾಗಿಂದನೂ ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಕೊಂಡ್ ಬಂದಿರ್ತಕ್ಕಂಥ ರಾಜ್ಕುಮಾರ್ ಅವರ ಫ್ಯಾಮಿಲಿಯಲ್ಲಿ ಹುಟ್ಬಿಟ್ಟು ನೀವು ಈ ರೀತಿ ಇದು ಕರ್ನಾಟಕಕ್ಕೆ ಬಂದ್ಮೇಲೂ ಕೂಡ ಈ ತರದ ಒಂದು ಸ್ಟೇಟ್ಮೆಂಟ್ ನ ಕೊಡ್ತೀರಾ ಅಂತಂದ್ರೆ, ಇದನ್ನ ನಿಜವಾಗ್ಲೂ ಸಹಿಸ್ಕೊಳಕ್ ಆಗಲ್ಲ. ತಪ್ಪು ಅಂತ ನಾನು ಹೇಳ್ತೀನಿ. ಯಾರು ಕನ್ನಡಿಗರು ಎಲ್ರಿಗೂ ತಪ್ಪು ಅನ್ಸಿರುತ್ತೆ. ಇದು ನಡೆದಿರೋಂಥ ವಿಷಯ. ಸೊ ನನಗಂತೂ ತುಂಬ ಬೇಜಾರಾಗಿದೆ, ಎಲ್ರಿಗೂ ಬೇಜಾರಾಗಿದೆ, ನನಗೆ ಅಂತ ಅಲ್ಲ. ದಯವಿಟ್ಟು ಕನ್ನಡಿಗರು ತಗ್ ಲೈಫ್ ಅನ್ನೋ ಒಂದು ಸಿನಿಮಾ ಬಂದರೆ ನೀವು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು. ತಗ್ ಲೈಫ್ ಅನ್ನೋ ಸಿನಿಮಾ ಬಂದರೆ ಸಿನಿಮಾನ ಅದನ್ನ ತಪ್ಸಕ್ಕಂತೂ ಆಗಲ್ಲ. ನಾವು ಏನು ಫೈಟ್ ಮಾಡಿದ್ರು ಅದು ರಿಲೀಸ್ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲೂ ಕೂಡ ಮಾರ್ಕೆಟಿಂಗ್ ಮಾತ್ರ ನೋಡ್ತಾ ಇದ್ದಾರೆ ಹೊರತು ಕನ್ನಡಾಭಿಮಾನ, ನಮ್ಮ ಭಾಷೆ ಹಿಂಗ ಅಂದ್ಬಿಟ್ರು ಅಂತ ಯಾವನು ಯೋಚನೆ ಮಾಡುವಂತ ಕಾಲದಲ್ಲಿ ಇಲ್ಲ. ಕೆಲವೊಬ್ರು ಬಿಸ್ನೆಸ್ ವೈಸ್ ನೋಡ್ತಾರೆ, ಜಸ್ಟ್ ದುಡ್ಡು ಬೇಕಷ್ಟೇ ಅವ್ರಿಗೆ, ದುಡ್ಡಿದ್ರೆ ಮುಗೀತು. ಅವ್ರು ಇದನ್ನೆಲ್ಲ ಯೋಚನೆ ಮಾಡೋಂಥ ಸ್ಥಿತಿಗಿತಿಯಲ್ಲಿ ಇಲ್ಲ. ಸೊ ಸಿನಿಮಾ ಬಂದರೂ ಕೂಡ ಅವ್ರಿಗೆ ಉತ್ತರ ಕೊಡುವಂಥದ್ದು ನಿಮ್ಮ ಕೈಲಿದೆ, ಕನ್ನಡಿಗರ ಕೈಲಿದೆ. ಒಬ್ರು ಸಿನಿಮಾ ನೋಡಕ್ ಹೋಗ್ಬೇಡ್ರಿ, ನೆಕ್ಸ್ಟ್ ಟೈಮ್ ಯಾಕೆ ಮಾತಾಡ್ತಾನೆ ಈ ಅಪ್ಪನಿಗೆ. ಫಸ್ಟ್ ಆಫ್ ಆಲ್ ಕಮಲ್ ಹಾಸನ್ ಅವ್ರಿಗೆ ಕನ್ನಡದಿಂದ ಬಂದು ಸಿನಿಮಾ ಮುಗಿಸ್ಕೊಂಡು ಹೋಗಿ ಅಲ್ಲಿ ಚಾನ್ಸ್ ಸಿಕ್ಕಿರೋದು, ಒಂದು ಕನಿಷ್ಠ ಸೌಜನ್ಯ ಇಲ್ಲದೆ ಏನ್ ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಉಗಿತಾ ಇದ್ದಾರೆ. ಏನು ಶಿವರಾಜ್ ಕುಮಾರ್ ಅವ್ರಿಗಾದ್ರೂ ಏನು ಸುಮ್ಮನೆ ಇಲ್ಲ, ಜನಗಳು ಏನು ಸುಮ್ಮನೆ ಇಲ್ಲ. ಈ ಕಡೆ ಯಾರು ನಮ್ಮ ಹಂಸಲೇಖ ಅವ್ರನ್ನು ಉಗ್ದಿದ್ದಾರೆ ಅವ್ರಿಗೆ, ಕಮಲ್ ಹಾಸನ್ ಅವ್ರಿಗೆ. ನೀವು ಪಬ್ಲಿಕ್ ಯಾರು ನೋಡ್ರಿ, ಎಲ್ರು ದೊಡ್ಡ ವ್ಯಕ್ತಿಗಳು ಯಾರು ಸುಮ್ಮನೆ ಇಲ್ಲ. ಶಿವರಾಜ್ ಕುಮಾರ್ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿನ ಯಾರು ಒಪ್ಕೊಂಡಿಲ್ಲ. ಅವ್ರು ಸುಮ್ಮನೆ ಬಂದಿರೋದು ತಪ್ಪು. ಎದ್ದು ಬಂದ್ಬಿಡ್ಬೇಕಿತ್ತು, ನಾವು ಒಪ್ಕೋತಿದ್ವಿ ಅವಾಗ. ಕನ್ನಡ ಭಾಷೆ ಬಗ್ಗೆ ಈ ರೀತಿ ಮಾಡಿದಾಗ ಸಮಾಧಾನ ಮಾಡ್ಕೊಂಡು ಮತ್ತು ಇಲ್ಲಿ ಬಂದು ನಾವು ಅವ್ರ ಇನ್ಸ್ಪಿರೇಷನ್ ತಗೋತೀನಿ, ಪೂರ್ತಿ ತಗೋತೀನಿ ಅಂತಂದ್ರೆ ದೇವ್ರೆ, ಏನ್ ಹೇಳ್ಬೇಕು ಅನ್ನೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಹರ್ಟ್ ಆಯ್ತು ತುಂಬಾ. ನಮಸ್ಕಾರ. ತಗ್ ಲೈಫ್ ಸಿನಿಮಾ ಬಂದ್ರೆ ನೋಡಿ, ಏನು ಫಸ್ಟ್ ಡೇನೆ ಟಿಕೆಟ್ ತಗೊಳಕ್ ಹೋಗ್ತಿರೋ ಅಥವಾ ಪಾಠ ಕಲಿಸ್ತಿರೋ, ಎಲ್ಲ ನಿಮ್ ಕೈಲಿದೆ. ನಮಸ್ಕಾರ.